ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕೋಣ. ನಾನಿಲ್ಲಿ ತೆಂಗಿನ ಎಣ್ಣೆ ಕೊಕೊನಟ್ ಆಯಿಲ್ ಹಾಕೊಂಡೆ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಸಾಸಿವೆ ಕ್ರ್ಯಾಕ್ಲ್ ಆಗಬೇಕು, ಚಟಪಟ ಆಗಲಿ. ಸಾಸಿವೆ ಚಟಪಟ ಆದ ನಂತರ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ಲೋ ಫ್ಲೇಮಲ್ಲಿ ಸ್ವಲ್ಪ ಕೆಂಪಾಗಬೇಕಿದು, ಲೈಟ್ ಕಲರ್ ಚೇಂಜ್ ಆಗಲಿ. ಈಗ 2 ಈರುಳ್ಳಿ ಹಾಕೊಳ್ತೇನೆ. ಸಣ್ಣಕ್ಕೆ ತುಂಡು ಮಾಡಿ ಹಾಕೋಣ. ನಾಲ್ಕರಿಂದ 5 ಹಸಿಮೆಣಸು, ಗ್ರೀನ್ ಚಿಲ್ಲಿ, ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ. ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಹಿಂಗೆ ಹೆಸರುಬೇಳೆ ಹಾಕೋಣ. ಈಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಈರುಳ್ಳಿಯನ್ನು ಒಳ್ಳೆ ರೀತಿ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಈಗ ನಾನು 2 ಟೊಮೆಟೊ ಹಾಕ್ಕೊಳ್ತೇನೆ. ಟೊಮೆಟೊ ಸಹ ಒಳ್ಳೆ ರೀತಿ ಸಾಫ್ಟ್ ಆಗಬೇಕು. ಟೊಮೆಟೊ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾನು 1 ಕಟ್ಟಿನಷ್ಟು ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ತೇನೆ. ಸಣ್ಣಕ್ಕೆ ತುಂಡು ಮಾಡಿ ಹಾಕ್ಕೊಳ್ಳಿ ಸಬ್ಬಸಿಗೆ ಸೊಪ್ಪು. ಆನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ, ಟರ್ಮರಿಕ್. ಈಗ ನಾವು ಸಬ್ಬಸಿಗೆ ಸೊಪ್ಪನ್ನು ಒಳ್ಳೆ ರೀತಿ ಫ್ರೈ ಮಾಡಬೇಕು. ಇದು ಮೇನ್ ಸ್ಟೆಪ್ಪು. ಟೊಮೆಟೊ ಈರುಳ್ಳಿ ಜೊತೆನೆ ಒಳ್ಳೆ ರೀತಿ ಫ್ರೈ ಮಾಡಬೇಕು. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಒಳ್ಳೆ ರೀತಿ ಫ್ರೈ ಮಾಡುವ, ಆಗ ಒಳ್ಳೆ ಟೇಸ್ಟ್ ಆಗ್ತದೆ ಪಲ್ಯದಲ್ಲಿ. ಸೊ ಇದು ಮೇನ್ ಸ್ಟೆಪ್, ಇದನ್ನು ಫಾಲೋ ಮಾಡಿ. ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡುವ. ಸಬ್ಬಸಿಗೆ ಸೊಪ್ಪು ಒಳ್ಳೆ ರೀತಿ ಫ್ರೈ ಆಗಿದೆ. ಈ ರೀತಿ ಮಾಡಿದರೆ ಟೇಸ್ಟ್ ಅಂತೂ ಸೂಪರ್ ಆಗುತ್ತದೆ. ಈಗ ನಾನು ಇದಕ್ಕೆ 1 ದೊಡ್ಡ ಸೈಜ್ ಆಲೂಗಡ್ಡೆ ಹಾಕ್ಕೊಳ್ತಿದ್ದೇನೆ. ಮೀಡಿಯಮ್ ಸೈಜ್ ಆದರೆ ನೀವು 2 ಯೂಸ್ ಮಾಡ್ಬೋದು. ಇದು ನಾನು ದೊಡ್ಡ ಆಲೂಗಡ್ಡೆ ಸಣ್ಣಕ್ಕೆ ತುಂಡು ಮಾಡಿ ಹಾಕ್ಕೊಂಡೆ. ಆನಂತರ 2 ಮೂಲಂಗಿ, ಅದರ ಎಲೆ ಜೊತೆ ಹಾಕ್ಕೊಳ್ತಿದ್ದೇನೆ. ಮೂಲಂಗಿ ಎಲೆ ಸಹ ಯೂಸ್ ಮಾಡ್ತಾ ಇದ್ದೇನೆ, ಟೇಸ್ಟ್ ಒಳ್ಳೆಯದಾಗ್ತದೆ. ಒಳ್ಳೆ ರೀತಿ ಒಮ್ಮೆ 30 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನೀಗ 1 ದೊಡ್ಡ ಕಪ್ ಇದಕ್ಕೆ ಫ್ರೋಸನ್ ಸ್ವೀಟ್ ಕಾರ್ನ್ ಹಾಕ್ಕೊಳ್ತೇನೆ. ಬೇಕಂದ್ರೆ ನೀವು 1 ಸಣ್ಣ ಕ್ಯಾರೆಟ್ ಸಹ ಹಾಕ್ಕೊಳ್ಬೋದು, ಒಳ್ಳೆಯದಾಗ್ತದೆ. ಸೊ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಫ್ರೋಸನ್ ಯೂಸ್ ಮಾಡಿದ್ದೇನೆ ಸ್ವೀಟ್ ಕಾರ್ನ್. ಇದನ್ನೀಗ ಲೋ ಫ್ಲೇಮಲ್ಲಿ ಬಾಯಿ ಮುಚ್ಚಿ ನಾನು ಬೇಯಲಿಕ್ಕೆ ಇರ್ತೇನೆ. ನೀರು ಹಾಕೊಳ್ಳೋದಿಲ್ಲ, ಅದಕ್ಕೋಸ್ಕರ ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ತೇನೆ. ಮಧ್ಯ ಮಧ್ಯದಲ್ಲಿ ನಾವು ಬಾಯಿ ತೆಗೆದು ಚೆಕ್ ಮಾಡಬೇಕಾಗ್ತದೆ. ತರಕಾರಿ ಎಲ್ಲ ಸಾಫ್ಟ್ ಆಗಿ ಬೆಂದಿದೆ, ಸಾಕು. ನಾನು ಆಲ್ರೆಡಿ ಹೇಳಿದ್ದೆ, ನಾನು ಸ್ವಲ್ಪ ಸಹ ನೀರು ಹಾಕಲಿಲ್ಲ, ಲೋ ಫ್ಲೇಮಲ್ಲೇ ತರಕಾರಿನೆಲ್ಲ ಬೇಯಿಸಿದ್ದು. ಈಗ ಮೇಲೆಯಿಂದ ಸ್ವಲ್ಪ ಕೊಕೊನಟ್ ಹಾಕೋಣ, ಗ್ರೇಟೆಡ್.
ಒಂದು 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಒಳ್ಳೆ ರೀತಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಇದನ್ನು ಬಾಯಿ ಮುಚ್ಚಿಡುವ. ಸೂಪರಾದ ಮೂಲಂಗಿ ಕಾರ್ನ್ ಪಲ್ಯ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.